ವರಮಹಾಲಕ್ಷ್ಮಿ ಹಬ್ಬ ಮುಗೀತು ಹಂಗಂತ ಎಲ್ಲ ಮುಗ್ದೋಗಿಲ್ವಲ್ಲ. ಮಾಡಿರೋ ಅಡುಗೆ ಮನೇಲಿ ಹಂಗೆ ಇದೆ. ನಿಮ್ಮ ಮನೇಲೂ ಮಾಡಿರೋ ಅಡುಗೆ ಹಂಗೆ ಇದೆಯಾ? ಏನೇನು ಸ್ಪೆಷಲ್ ಆಗಿ ಮಾಡಿದ್ರು? ಹಬ್ಬ ಜೋರಾಗಿ ಮಾಡಿದ್ರೆ ಅಡುಗೆನೂ ಜೋರಾಗಿ ಮಾಡಿದ್ರು ಅನಿಸುತ್ತೆ. ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಎಲ್ರಿಗೂ ನಮಸ್ಕಾರ. ತಿನ್ನೋದಂದ್ರೆ ಯಾರಿಗೂ ಇಷ್ಟ ಇಲ್ಲ, ಎಲ್ರಿಗೂ ಇಷ್ಟನೇ. ನಿಮಗೂ ಇಷ್ಟ ಇದ್ರೆ ಈ ಪೇಜ್ನ ಫಾಲೋ ಮಾಡ್ಕೊಳ್ರಿ, ಈ ವಿಡಿಯೋನ ಲೈಕ್ ಮಾಡ್ಕೊಳ್ರಿ. ನಮ್ಮ ಮನೇಲಿ ಏನೇನು ವೆರೈಟಿ ಮಾಡಿದ್ರು ಅಂತ ಒಂದು ಕಡೆಯಿಂದ ತೋರಿಸ್ಬಿಡ್ತೀನಿ, ನೋಡ್ಕೊಳ್ರಿ. 3 ದಿನ ಅಲ್ಲ, ಒಂದು ವಾರ ಆದರೂ ಖಾಲಿ ಆಗಲ್ಲ ಅಂತ ಐಟಮ್ಗಳಿದ್ವು. ನೈವೇದ್ಯ ಅಂತ ನಮಗೆ ಪುಳಿಯೋಗರೆ, ಪಂಚಾಮೃತ ಮತ್ತು ಸಜ್ಜಿಗೆ ಮಾಡಿದರು. ಅದೇನೋ ಅವತ್ತೇ ಖಾಲಿ ಆಯಿತು. ಮತ್ತು ಶಂಕರ್ ಪೋಳಿ ಮಾಡಿದರು. ಕಟ್ಟು ಅಂತ ಕರಿತೀವಿ ನಾವು, ನೀವೇನಂತ ಕರಿತೀರಾ? ಅದರಲ್ಲೇ ಏನೋ ಖಾರನೂ ಬಿಸ್ಕೆಟ್ ಥರ ಮಾಡಿದರು. ಮತ್ತು ಎಲ್ಲರ ಮನೆಯಲ್ಲೂ ಮಾಡಂಗೆ ಚಕ್ಲಿ ಮಾಡಿದರು. ಚಕ್ಲಿನೂ ಮಸ್ತಾಗಿತ್ತು. ಆಮೇಲೆ ಅವಲಕ್ಕಿ ಮಿಕ್ಸ್ಚರ್ ಮಾಡಿದರು. ಅದು ಅವತ್ತೇ ಖಾಲಿ ಆಯಿತು ಕಡಿಮೆ ಮಾಡಿದ್ದಕ್ಕೆ. ನಿಪ್ಪಟ್ಟು ಖಾರವಾಗಿ ಕರುಮ್ ಅಂತ ಸಖತ್ತಾಗಿತ್ತು. ಆಮೇಲೆ ಕರ್ಜಿಕಾಯಿ ಒಳಗಡೆ ಕಡಲೆ ಮತ್ತು ಸಕ್ಕರೆ ಹಾಕಿದ್ರು. ನನಗೆ ಅಷ್ಟು ಇಷ್ಟ ಆಗಲ್ಲ. ರವೆ ಉಂಡೆ ನನ್ನ ಫೇವ್ರೇಟು, ಸೂಪರಾಗಿತ್ತು.